ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಾವಿರ ಎಕರೆ ಜಮೀನನ್ನು ಹೊಂದಿರುವ ಈ ಜಗತ್ಕರಾಣಿಯ ಮುಂದೆ ನಿಂತುಕೊಂಡು ತಲೆ ಎತ್ತಿ ಮಾತನಾಡುವ ಗಂಡು ಈ ಊರಿನಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದೇ ನಾನು ಕಂಟ್ರೋಳಾಗಿ ಇಟ್ಟುಕೊಂಡಿರುವ ಆ ಕಳ್ಳ ಕದಿಮರು ನನ್ನ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ದೇ ಆದರೆ ಇದೇ ನನ್ನ ಆಟದ ಮನೆಯಲ್ಲಿ ಪುಟ್ಟಾಗಿ ಅವರ ಚಟ್ಟವನ್ನು ಕಟ್ಟುತ್ತೇನೆಂದು ಅವರಿಗೆ ಹೇಗೆ ತಿಳಿಯಬೇಕ? ಅದೇ ಗರ್ಭ ಹೊತ್ತ ಹೆಣ್ಣುಗಳ ಈ ಕರಿ ಬಕಾಸುರನ ಕರಿ ನೆರೆ ಬಿದ್ದರೆ ಸಾಕು, ಆ ಗರ್ಭಪಾತವೇ ಕರಿಗೆ ನೀರಾಗಿ ಹರಿದು ಹೋಗುತ್ತದೆ. ಅಂತಹದ್ರಲ್ಲಿ ಆ ಕನಕನ ಮಾತು ಕಟ್ಟಿಕೊಂಡು ಆಸ್ತಿಯ ಪತ್ರಕ್ಕೆ ಸಹಿ ಹಾಕುತ್ತಿಲ್ಲವಲ್ಲ, ಆ ಹದಿಹರಿಯದ ಹುಚ್ಚ ನನ್ನ ಮಗ ನಾಗರಾಜ. ನಾಗ ಹತ್ತಿ ಮಾತಿ ಬರುತ್ತಿರುವ ನಿನ್ನನ್ನು ವಿತ್ತದ ಹೊಸದ ಒದ್ದನ್ನು ಕೊಟ್ಟು ಈ ನಿನ್ನ ದೇಹಕ್ಕೆ ಹುಚ್ಚನನ್ನಾಗಿ ಮಾಡದಿದ್ದರೆ ಮಗನಲ್ಲಿ ನಿನ್ನನ್ನು ಹುಚ್ಚನನ್ನಾಗಿ ಮಾಡಿದ್ದು ಏಕೆ ಗೊತ್ತಾ? ನಿನ್ನ ಸರ್ವಾಸ್ತಿಯನ್ನು ದೋಚಿಕೊಂಡು ಈಗ ನಾನು ಮೆರೆಯುವುದಕ್ಕೆ. ಒಂದು ವೇಳೆ ಇದಕ್ಕೆ ಯಾರನ್ನು ಅಡ್ಡೈಸಿ ಬಂದಿದ್ದೆ ಆದರೆ ಬಂದ ಭಾವನೆಗಳನ್ನು ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಹಾರುವುದರ ರೆಕ್ಕೆಯನ್ನು ಕತ್ತರಿಸಿ ಹಾಕಿ ಅದರ ರುಂಡವನ್ನು ನಮ್ಮ ಊರಿನ ದ್ವಾರ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಈ ಊರಿನ ಧರ್ಮದ ತುಂಡ 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 ವಕ್ರ ತುಂಡನೇ ಅಲ್ಲ. ಲೆಕ್ಕಾಚಾರ ಲೆಕ್ಕಾಚಾರ. ಯಾಕ್ರಿ ಬನ್ನಿ ಬಾಳ ರಾಂಗ್ ಕರೆಯಾಗತ್ತಿರಲ್ಲ, ಏನ ಸ್ವಲ್ಪ ಹೇಳ್ರಿ. ನಾನು ಹೇಳಿರುವ ಕೆಲಸವನ್ನು ಎಲ್ಲ ಕಾಗದ ಪತ್ರಗಳನ್ನು ಸರಿ ಮಾಡಿಕೊಂಡು ಬಂದಿರುತ್ತಾರೆ. ಅಲ್ರಿ ಈ ಲೆಕ್ಕಾಚಾರ ಒಂದ್ಸಲ ನೀವು ಲೆಕ್ಕ ಹಾಕೊಟ್ರೆ ಅದು ಎಂತ ಲೆಕ್ಕ ಇದ್ರೆ ಪಕ್ಕ ಮಾಡ್ಕೊಳ್ತದ ಗೊತ್ತಿಲ್ಲನ್ರಿ ಇದನಿ ಗೊತ್ತು. ಲೆಕ್ಕಾಚಾರ ನೀನು ಒಂದು ಸಾರಿ ಮನಸ್ಸು ಮಾಡಿದರೆ ಎಲ್ಲ ಕಾರ್ಯವನ್ನು ನಿವಾಸಿತೀಯ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ಕನಕನ ಮಾತು ಕಟ್ಟಿಕೊಂಡು ಆ ಹುಚ್ಚನಾಗ ಆಸ್ತಿ ಪತ್ರಕ್ಕೆ ಬಿಡವನನ್ನು ನೀನು ಈ ರೀತಿ ಹಿಡಿದು ಎಳೆದಾಡಿದರೆ ಪಾಪ ಆ ಹುಚ್ಚನಾಗ ಏನು ಮಾಡುತ್ತಾನೆ? ನಾನೆಲ್ಲ ತಿಳಿಸಿ ಹೇಳುತ್ತೇನೆ, ಸ್ವಲ್ಪ ಸಮಾಧಾನದಿಂದ ಸುಮ್ಮನಿರು. ದಯವಿಟ್ಟು ಅದ್ಯಾವ ವಿಷಯ ಅಂತ ನೇರವಾಗಿ ಕೇಳಿ. ಅದನ್ನ ಬಿಟ್ಟು ಈ ರೀತಿ ಕೆಟ್ಟದಾಗಿ ವರ್ತಿಸಿದ್ರೆ ಹೇಗೆ? ಅದೇನಂತ ಕೇಳಿ ಮಗ. ಓಹೋ, ಪ್ರೀತಿ. ಅಣ್ಣನ ಮೇಲೆ ತಂಗಿಯ ಪ್ರೀತಿ. ನಾನು ಅಷ್ಟೇ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಕುಮಾರಿ ಕನಕ ಅವರೇ. ಲೆಕ್ಕಾಚಾರ
ಲೆಕ್ಕಾಚಾರ? ಹಾ ನನಗೆ ಅರ್ಥ ಆಯ್ತ್ರಿ ದಣಿ. ಬಂದು ತೋರಿಸು ಏನಂತ ನಿನ್ನ ಲೆಕ್ಕಾಚಾರನ. ಹಾ ಆಯ್ತಡ್ರಿ ತೆಗೆದು ತೋರಿಸ್ತೇನೆ. ಏ ತಮ್ಮ ನೋಡ್ತಮ್ಮ, ನೀ ಯಾಕಂದ್ರ ನಮ್ ದಣಿಯರ ನೀವು ಏನೇನು ಮಾಡಿರಲ್ಲ. ನೋಡ್ತಮ್ಮ, ನೀ ಒಂದು ಸಣ್ಣ ಸಹಿ ಮಾಡಿಬಿಟ್ರೆ ಸಾಕ. ನಮ್ಮ ದಣಿಯರ ನೀವು ಏನೇನು ಮಾಡೋದಿಲ್ಲ. ನಾ ಸಹಿ ಮಾಡಕ್ಕಿಲ್ಲ. ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಹಂಗಂದ್ರೆ ನಗಪ್ಪ ಅಲ್ಲ ನೋಡಿ, ನೀ ಅದಕ್ಕೊಂದು ಸಹಿ ಮಾಡಿದ್ರೆ ನಿನಗೆ ಚಾಕ್ಲೇಟು, ಐಸ್ ಕ್ರೀಮು ನೋಡಿಲ್ಲೇ ಎಲ್ಲಾ ಕೊಡ್ತೀನಿ. ನಂದು ಕೊಡು ಚಾಕ್ಲೇಟ್, ನಂದು ಬರುತ್ತೆ. ಕೊಡು ಚಾಕ್ಲೇಟ್ ಕೊಡು. ನೀನ್ ಸ್ವಲ್ಪ ಸುಮ್ಮನೆ ಇರಲ್ಲ. ಯಪ್ಪ ತಂದೆ ದೇವ್ರ, ಇದನ್ನ ನಾ ತಿನ್ನಾಕ ತಂದಿಲ್ಲಪ್ಪ, ನಿನಗೆ ತಿನ್ನಾಕ ತಂದೇವಿ. ನೀನೇ ಅದಕ್ಕೊಂದು ಸಹಿ ಮಾಡು ತಂದೆ, ನೀವು ಪುಣ್ಯ ಬರ್ತೈತಿ. ಕೊಡು ಮತ್ತು ಚಾಕ್ಲೇಟ್ ಕೊಡ್ತಾರಪ್ಪ ದೇವ್ರ, ಮೊದಲೇ ಅದಕ್ಕೊಂದು ಸಹಿನಾರ ಮಾಡೆ. ಮತ್ತೆ ಚಾಕ್ಲೇಟ್ ಕೊಡ್ಬೇಕು. ಹೌದಪ್ಪ, ಕೊಡಿಲ್ಲ ಅಂದ ಪಾಚು ಬದುಕ್ತ ನಾನು. ಅಣ್ಣ, ದಯವಿಟ್ಟು ಸಹಿ ಮಾಡ್ಬೇಡಣ್ಣ. ನಾನು ಹೇಳುವ ಮಾತನ್ನ ಸ್ವಲ್ಪ ಕೇಳು. ಮುತ್ತು ಬಾಯಿ ಹೊತ್ತು ಹೆಣ್ಣೆ, ನಮ್ಮೆದುರಿಗೆ ನಿಂತುಕೊಂಡು ಸಹಿ ಮಾಡಬೇಡ ಎನ್ನುವುದಕ್ಕೆ ಎಷ್ಟು ಸಾಕ ನಿನಗ? ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂತ್ರ ಸರಿ, ಇಲ್ಲವಾದ್ರೆ ಇಲ್ಲಿ ನಡೆಯುವುದೇ ಬೇರೆ ಆಗುತ್ತದೆ. ಜೋಕೆ ಮಾವಯ್ಯ, ನಮ್ ತಂದೆ ಹೇಳಿದ್ರ ಮುಗಿದೋಯ್ತು. ನಾನ್ ಸಹಿ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಅದೇ ಈ ನಿಮ್ಮ ತಂಗಿ ಕನಕನ ಮಾತನ್ನು ಕಟ್ಟಿಕೊಂಡು ಈ ತಾಕತ್ತೂಡನನ್ನು ಎದುರು ಹಾಕಿಕೊಂಡು ಬದುಕುತ್ತೀಯ ಮಗನೇ. ಇದೇ ಮನೆಯಲ್ಲಿ ನಿನ್ನ ಜೀವಂತವಾಗಿ ದಫನ ಮಾಡಬೇಕಾಗುತ್ತದೆ. ಸುಮ್ಮನೆ ಸಹಿ ಮಾಡು. ಮಾವ, ಸಾಕು ನಿಲ್ಲಿಸಿ ನಿಮ್ಮ ದಬ್ಬಾರಿಕೆ ಮಾತನ್ನ. ಈ ನಿಮ್ಮ ಕ್ರೌರ್ಯ ಪಂಚದಲ್ಲಿ ಈ ಮೂಕ ಪ್ರಾಣಿಗಳಿಗೆ ಕರುಣೆ ತೋರಿಸುವುದನ್ನ ಬಿಟ್ಟು ಕೆಟ್ಟ ವರ್ತದಿಂದ ವರ್ತಿಸ್ತಾ ಇದ್ರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಹೆಸರು ಜನ್ಮಕ್ಕೆ. ಪಟ್ಟದ ರಾಜನಾಗಿ ಅರಮನೆಯಲ್ಲಿ ಬಾಳಬೇಕಾಗಿದ್ದ ನನ್ನನಿಗೆ ಹುಚ್ಚಿನೆಂಬ ಪಟ್ಟವನ್ನ ಕಟ್ಟಿ ಅಟ್ಟಹಾಸದಿಂದ ಬೆರೀತಾ ಇದ್ರಲ್ಲ, ನಿಮ್ಮ ಗುಟ್ಟನ್ನ ರಟ್ಟು ಮಾಡಿ ಆದಷ್ಟು ಬೇಗ ನಿಮ್ಮನ್ನ ಜಾರಿಗೆ ಹಟ್ಟಬೇಕಾಗತ್ತೆ. ಬಾಯಿಗೆ ಆಡಿದ ಮಾತುಗಳು ಎಲ್ಲ ಹೇಳಿ ಎಂದು ತಿಳಿದುಕೊಂಡರೆ ಅದು ನಿನ್ನ ಮುಂದಾಗಣ. ನಮ್ಮನ್ನು ಜೇಡಿಗಟ್ಟುತ್ತೆ ಅಂತ ಬಂದ ಎಷ್ಟೋ ಕಟ್ಟಗಳಿಗೆ ಚಟ್ಟೋ ಕಟ್ಟಿ ಕರಿ ನೀರಿಗೆ ಬಿಟ್ಟಿರುವಾಗ ಹೆಣ್ಣು ಲಿಂಗದಲ್ಲಿ ಹೆಣ್ಣು ಎನಿಸಿಕೊಂಡಿರುವ ನಿನ್ನಂತ ಕಮಂಗಿಗಳಿಗೆ ಕಂತ ಕಟ್ಟುವುದು ಯಾವ ಲೆಕ್ಕ ನನಗೆ? ನೋಡು, ಒಳ್ಳೆ ಮಾತಿನಿಂದ ಸಹಿ ಮಾಡ್ಲಿಕ್ಕೆ ಹೇಳು. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಮಾತ್ರ ನನ್ನ ಕಡೆಯಿಂದ ಸಹಿ ಮಾಡಿಸಲಾರೆ. ಪ್ರಾಣ ಕನಕ, ಮತ್ತೊಬ್ಬರ ಪ್ರಾಣ ಜೊತೆ ಗಾಳವನ್ನು ಹಾಕಿ ಆಟ ಆಡುವ ಈ ಮೋಡಿಗಾರನಿಗೆ ಪ್ರಾಣದ ಬಗ್ಗೆ ಪ್ರತಿಕಾರವೇ? ನೋಡು, ಸತ್ಯದ ಮಾತಿಗೆ ಬೆತ್ತದ ಏಟು ಕೊಟ್ಟಂತೆ ಈಗ ನೀನು ಆಡುವ ಮಾತಿನಿಂದ ಮಾಗಿದ ಹಣ್ಣಿನಂತಿರುವ ಈ ನಿನ್ನ ದೇಹವನ್ನು ಕಚ್ಚಿ ಕಚ್ಚಿ ತಿನ್ನಬೇಕಾಗುತ್ತದೆ. ಸುಮ್ಮನೆ ಸಹಿ ಮಾಡಲಿಕ್ಕೆ ಹೇಳ. ಓ ಮಾವಯ್ಯ, ನನ್ ಬಾಯಾಗ ಅಲ್ಲೈತೆ. ನಾನು ಹಂಗೆ ಕಾತ ಕಾತ ಅಂತ ಕಾತಿ ತಿಂದ್ಬಿಡೋದೇ. ಜಪ್ತಿ ಮಾಡತ್ತ ಮಗನೇ, ನೀನು ನಮ್ಮನ್ನು ಕಚ್ಚಿದಿಲ್ಲಕ್ಕೆ ನಮ್ಮನೇನು ಹರಿಕೆಗೆ ಬಿಟ್ಟ ಕುರಿ ಮರಿಯಲ್ಲಿ ತಿಳಿದಿಯೇನು? ಕಚ್ಚುವ ನಿನ್ನ ಕೊಬ್ಬಿದ ದೇಹವನ್ನು ಇದೇ ನನ್ನ ಕೊಡ್ಲಿಯನ್ನು ಕಚ್ಚಿ ಹಾಕಿಬಿಟ್ಟೆನು ಮಗನೇ. ಯಾತ್ತರ ತಮ್ಮ ನಾಗಪ್ಪ, ನೆಟ್ಟಗೆ ನಿಂತ ಹುಚ್ಚು ಹೊಯ್ಯಾಕ ಬರಂಗಿಲ್ಲ ನಿನಗೆ. ಇಂಥದ್ರಾಗ ನಮ್ಮನ್ನ ಕಚ್ತೇನೆ ಅಂತೀಯಲ್ಲ, ಇದೇ ವಿಚಿತ್ರ ಆಗೈತೆ ನೋಡ್ಲಿ ತಮ್ಮ. ನಮ್ಗೆ ನಿನಗ ಏನು ನೀಗ್ಲಿಕ್ರು ನಮ್ಮನ್ನ ಕಚ್ಚಿ ತಿಂತಾನೆ ಅಂತೀಯಲ್ಲ, ಇದೇ ಮೆಚ್ಚಬೇಕಲೇ ತಮ್ಮ. ಧೈರ್ಯ ನಿನ್ ಮೆಚ್ಚಬೇಕ.
ಏನಕ್ಕಾಚಾರ? ಅವನ ಫಲ ವಹಿಸಿಕೊಂಡು ಮಾತನಾಡಲಿಕ್ಕೆ ನಾನು ಎಲ್ಲಿಗೆ ಕರೆಸಿಲ್ಲ. ಬಂದಿರೋ ಕೆಲಸವನ್ನು ಪೂರ್ಣಗೊಳಿಸಿ ಆಮೇಲೆ ಮಾತನಾಡುವ ನಿನ್ನ ಲೆಕ್ಕಾಚಾರದ ಮಾತುಗಳನ್ನ ಅದನ್ನು ಬಿಟ್ಟು ಕೊಚ್ಚಿ ಹಾಗೆ ಮಾತನಾಡಿ ನನ್ನ ಪಿತ್ತವನ್ನು ನೆತ್ತಿಗೆ ನೀವ್ಯಾಕೆ ಸಿಟ್ಟು ಮಾಡ್ಕೊಂತ್ರಿ ಗಣಿ? ಏನು ತೋರಿಸ್ತಾ ನೋಡ್ರಿ ನನ್ನ ಪಾಠನ. ಲೇ ಹುಚ್ಚಗನ ಮಗನ, ನನ್ನ ಮಾತು ಕೇಳಿ ನಿನ್ಕೊಂದು ಸಹಿ ಮಾಡ್ತೀಯ, ಹುಚ್ಚನಾಗಿ ಹೊಡ್ಸ್ಕೊಂಡು ಹೊಡ್ಸ್ಕೊತೀಯ. ಲೆಕ್ಕಾಚಾರಪ್ಪ ನೀನಲ್ಲ ಆ ನಿಮ್ಮ ಅಪ್ಪ ಬಂದ್ರು ನಾ ಸಹಿ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಮದ ತುಂಬಿದ ಮದ್ದಾನಿಗೆ ಅಂಕುಶವೇ ಕಬ್ಬಿಣದ ಅಂಕುಶವೇ ಲೇಸೆಂಬಂತೆ ಈ ನಿನ್ನ ಹುಚ್ಚು ದೇಹಕ್ಕೆ ನನ್ನ ನಾರಿನ ಚಾಟಿ ಏಟೆ ಸಾಮಾಯ ಎಂದು ತಿಳಿದುಕೊ ಮಗನೇ. ಧರ್ಮ, ಹೇ ಧರ್ಮ, ಅರ್ಥವಾಯಿತದೆ? ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಬೇಡಿ ಮಾವ, ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನು ಹೊಡಬೇಡಿ ಮಾವ, ದಯವಿಟ್ಟು ಬಿಟ್ಬಿಡಿ ಅವ. ಏನಂದೆ ನೀನು? ಅವ್ರಪ್ಪ ಬಂದ್ರು ಸಹಿ ಮಾಡೋದಿಲ್ಲ ಅಂದ್ಯಲ್ಲ. ಹೇ, ಈಗ ತೋರಿಸ್ತಾನೆ ಮಗನೇ ಈ ವಕ್ರ ತುಂಡನ ಶುಕ್ರ ದಶೆಯನ್ನ. ಬೇಡಿ ಮಾವ, ನಿಮ್ಮ ಕೈ ಮುಗಿದು ಕಾಲು ಕಡಿದು ನನ್ನನ್ನು ಕೊಡಬೇಡಿ, ದಯವಿಟ್ಟು ಅವನನ್ನ ಬಿಟ್ಬಿಡಿ. ಇಷ್ಟಕ್ಕೆಲ್ಲ ಕಾರಣ ನೀನೇ. ಈಗ ಅವನಿಗೆ ಬೀಳಬೇಕಾದ ಧರ್ಮದ ಏಟು ನಿನಗೆ ಬಿದ್ದರೆ ಅರ್ಥವಾಗುತ್ತದೆ. ಅನುಭವಿಸುವ ಸಿದ್ಧ. ಮಾವಯ್ಯ ನೀನ್ ಏಟ ಮಾಡ್ಬೇಕಂದ್ರು ನಂಗೋಡಿ ಅದನ್ ಬಿಟ್ಟು ನಮ್ ತಂಗಿ ಅವಾಗ ಏನಾರ ಮಾಡ್ದ ಅನ್ಕ ಹಂಗೆ ಅಡ್ಡಿ ಹಾಕಿನ ಕಸ ಕಸ ತಿಂತಾರಲ್ಲ ಹಂಗ ತಿಂದು ಬಿಡ್ತೀನಿ. ಜಪ್ತಿ ಬರುತ್ತೆ ತಗುವ ನೀನು ಸ್ವಲ್ಪ ಆಚೆ ಹೋಗು ತೆಗೆವ ಹೋಗು ತೆಗೆವ ಹಿಂಗ ಗೊತ್ತಾಯ್ತಿಲ್ಲ ಹೋಗು ಮಾವಯ್ಯ ಓ ಮಾವಯ್ಯ ನಿನ್ನ ಹತ್ರ ಎಷ್ಟು ಶಕ್ತಿ ಆಯ್ತು ಆ ಕೊಡಿ. ಇಡೀ ಚಾಟಿಯ ನನಗೆ ಎದುರಾಗಿ ಮಾತನಾಡುತ್ತೀಯ ಮಗನಿಗೆ ಅನುಭವಿಸು. ಯಾಕೆ ಮಾವಯ್ಯ ಸುಮ್ಮನಾಗ್ಬಿಟ್ಟಿ? ಸುತ್ತಾಯ್ತೇನೋ ಪಾಪ ಇರ್ಬೇಕು. ಮಾವಯ್ಯ ನೀನು ಇದೈತಲ್ಲ ತಗ್ಗ ಒಂದ್ ಕೈ ಕತ್ತಿನ ಬೆಳದೆ ಐತಿ. ನಿಂಗ 3 ದಿನ ನಿಂತ್ಕೊಂಡು ನೋಡಿದ್ರು ನಂಗೆ ಏನು ಮಾಡಕ್ಕಿಲ್ಲ. ಹೇ ಭರ್ಮ, ಮೊದಲು ಕಟ್ಟೆ ಹಾಕು ಈ ಹುಚ್ಚ ನಾಗನನ್ನು. ಹಾ ಲೆಕ್ಕಾಚಾರ ಚಕ್ರವರ್ತಿ ಹೇಳ್ರಿ ಗಣಿ. ನಡೆಯಲಿ ನಮ್ಮ ಮುಂದಿನ ಕಾರ್ಯ. ಲೆಕ್ಕಾಚಾರ ಹಾ ನನಗೂ ಅರ್ಥ ಆಯ್ತ್ರಿ ದಣಿ, ಕೊಡ್ತೇನೆ ತಡ್ರಿ.
ಹಾ ತಗೋರಿ ಇದ್ರ ತುಂಬಾಗಿ ಎಣ್ಣೆ ಏರಿಸ್ಕೊಂಡು ಪಾಡಾಗಿ ಹೊತ್ತು ಜಾಸ್ತಿ ಆಗಿ ಕೂತಿರಿ ಅವಾಗ ಏನಾಗ ನೀನು ಸೈ ಮಾಡುವವರೆಗೂ ಇದೇ ತರ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಮತ್ತಷ್ಟು ನಿನ್ನನ್ನು ಹುತ್ತರನ್ನಾಗಿ ಮಾಡುತ್ತೇನೆ ಮಗನೇ. ಚಕ್ರವರ್ತಿ ಇವಳ ತಂಗಿನ ಒಳಗೆ ಕೂಡ ಹಾಕಿ ಕಲ ಹಾಕಿ ಲಾಕ್ ಮಾಡಿಕೊಂಡು ಬಾ ಅವಳನ್ನು. ಇಲ್ಲಿಗೆ ನಾವು ಬಂದ ಕಾರ್ಯ ಮುಗಿದಂತಾಯಿತು. ಚಕ್ರವರ್ತಿ, ಓ ಚಕ್ರವರ್ತಿ, 3 ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗ ಆಗ ತಿಳಿಯುತ್ತದೆ ಈ ಒಟ್ಟ ತುಂಡನ ಗುಟ್ಟಿ ಎಂತದು ಎಂದು. ಹಾ ನಡೆರಿ ಹೋಗೋಣ. ಆಯ್ತಣ್ಣ. ಅಂತರನಗರವಿದೆ